ಸಂಸತ್ತಿನಲ್ಲಿ ಅಮಿತ್ ಶಾ ಅವರು ಹೇಳಿದ 3 ಮತ ಕಳವು ವಿಚಾರ ಯಾವುದ್ಯಾವುದು? ಸಂಸತ್ತಿನಲ್ಲೇ ಸುಳ್ಳು ಹೇಳಿಬಿಟ್ರ ಅಮಿತ್ ಶಾ ಅವರು? ರಾಹುಲ್ ಗಾಂಧಿ ಅವರ ಆರೋಪದ ಬೆನ್ನಲ್ಲೇ ಅಮಿತ್ ಶಾ ಅವರು ಪ್ರತ್ಯಾರೋಪ ಮಾಡಿದ್ಯಾಕೆ? ಸಂಸತ್ತಿನಲ್ಲೇ ಹಸಿ ಹಸಿ ಸುಳ್ಳುಗಳನ್ನು ಅಮಿತ್ ಶಾ ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಈ ವಿಡಿಯೋ ನೋಡಿ. ನಮಸ್ಕಾರ, ADIN.comಗೆ ಸ್ವಾಗತ. ನಾನು ಸಪನ. ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಸದ್ದನ್ನ ಮಾಡ್ತಾ ಇರೋ ವಿಷಯಗಳಲ್ಲಿ ಓಟು ಚೋರಿನೂ ಕೂಡ ಒಂದು. ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕಳೆದೊಂದು ವರ್ಷದಿಂದ ಮತ ಕಳವು ವಿಚಾರವಾಗಿ ಬಿಜೆಪಿ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಹರಿಯಾಣ, ಬಿಹಾರ ಹೀಗೆಯೇ ಹಲವು ರಾಜ್ಯಗಳ ಚುನಾವಣೆಗಳಲ್ಲಿ ಮತಗಳವು ಮತ್ತು ಮತ ಕಳವಿಗೆ ಯತ್ನಗಳು ನಡೆದಿದ್ದಾವೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ. ಇದೀಗ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರತ್ಯಾರೋಪವನ್ನ ಮಾಡಿದ್ದಾರೆ. ಸಂಸತ್ತಿನಲ್ಲೇ ಹಸಿ ಹಸಿ ಸುಳ್ಳುಗಳನ್ನ ಹೇಳಿದ್ದಾರೆ. ಡಿಸೆಂಬರ್ 10ರಂದು ಲೋಕಸಭೆಯಲ್ಲಿ ಮಾತನಾಡಿದ ಅಮಿತ್ ಶಾ ಅವರು ಕಾಂಗ್ರೆಸ್ ಪಕ್ಷ 3 ಬಾರಿ ಓಟ್ ಚೋರಿ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ಅಮಿತ್ ಶಾ ಅವರು ನೆಹರು, ಗಾಂಧಿ ಕುಟುಂಬದ 3 ನಿರ್ದಿಷ್ಟ ಉದಾಹರಣೆಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರ ಹೇಳಿಕೆಗಳು ಹೀಗಿದಾವೆ. अब मैं 3 वोट चोरी की घटनाएं बताना चाहता हूं। सबसे पहली घटना हुई आजादी के बाद देश का प्रधानमंत्री तय करना था। तय कौन करना था? तो उस वक्त के जितने प्रांत थे इसके कांग्रेस के अध्यक्ष होंगे, उनके एक एक वोट से तय होना। अब 28 वोट श्री सरदार पटेल को मिले और 2 वोट जवाहरलाल नेहरू जी को मिले। और साहब प्रधानमंत्री जवाहरलाल जी बने। ಮೊದಲೇದು ಜವಾಹರ್ಲಾಲ್ ನೆಹರು ವಿರುದ್ಧ ಆರೋಪ ಮಾಡಿರೋದು. ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು 28 ವೋಟ್ಗಳನ್ನು ಪಡೆದಿದ್ರು. ಆದರೆ ನೆಹರು ಅವರು ಕೇವಲ 2 ವೋಟನ್ನು ಪಡೆದ್ರು ಕೂಡ ಪ್ರಧಾನಿ ಆದ್ರು. ಇದು ಕೂಡ ಓಟ್ ಚೋರಿ ಅಂತ ಅಮಿತ್ ಶಾ ಅವರು ಆರೋಪ ಮಾಡಿದ್ದಾರೆ. ಇನ್ನು ಎರಡನೆಯದಾಗಿ ಇಂದಿರಾ ಗಾಂಧಿ ವಿರುದ್ಧದ ಆರೋಪ. धन्यवाद। दूसरे प्रकार की वोट चोरी, अनैतिक तरीके से चुनाव, ऐसी वोट चोरी भी भूतकाल में एक बार हुई थी। श्रीमती इंदिरा गांधी रायबरेली से चुनी गई। इलाहाबाद हाईकोर्ट में श्री राजनारायण पहुंचे कि चुनाव नियमों के अनुसार नहीं हुआ। इलाहाबाद हाईकोर्ट ने ये तय कर दिया कि श्रीमती गांधी ने उचित तरीके से चुनाव नहीं जीता है, हम इसको रद्द करते हैं। मान्यवर, ये भी वोट चोरी थी, बहुत बड़ी वोट चोरी थी। जीतने के लिए 2, 3 और 4 नंबर के सर्वोच्च न्यायालय के जज को बाईपास कर चौथे नंबर के जज को चीफ जस्टिस बनाया और वहां केस भी जीत लिया। और मान्यवर, ये तो इतिहास है, कौन झुठला सकता है? इनको कोई पढ़ाता नहीं है इतिहास। ये तो इतिहास है, सर्वोच्च अदालत और संसद के रिकॉर्ड में रखा हुआ इतिहास है। इसके खिलाफ लल्लन सिंह जैसे कितने लोग पूरा जीवन लड़े बिहार में। 1975ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಅವರ ಚುನಾವಣಾ ಗೆಲುವನ್ನ ಅಮಾನ್ಯಗೊಳಿಸಿತು. ಆದರೆ ಅವರು ತಮಗೆ ಇಮ್ಯುನಿಟಿಯನ್ನ ನೀಡಿ ನ್ಯಾಯಾಧೀಶರನ್ನ ಬದಲಾಯಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಗೆದ್ರು. ಇದು ಮತ್ತೊಂದು ಓಟ್ ಚೋರಿ ಅಂತ ಅಮಿತ್ ಶಾ ಅವರು ದೂರಿದ್ದಾರೆ. ಇನ್ನು ಮೂರನೇದಾಗಿ ಸೋನಿಯಾ ಗಾಂಧಿ ವಿರುದ್ಧ ಆರೋಪ ಮಾಡಿರೋದು. और तीसरी वोट चोरी कहना चाहते हैं। तीसरी वोट चोरी का प्रकार मैंने बताया था कि योग्यता नहीं है और मतदाता बन जाए। अभी अभी एक वाद पहुंचा है, वाद मतलब डिस्प्यूट पहुंचा है दिल्ली की सिविल अदालत में। उसमें डिस्प्यूट ये है कि सोनिया गांधी जी इस देश की नागरिक बनने से पहले मतदाता बने। ಸೋನಿಯಾ ಅವರು ಭಾರತೀಯ ನಾಗರಿಕತ್ವವನ್ನ ಪಡೆಯುವ ಮುಂಚೆನೆ ಮತದಾರರಾಗಿ ನೋಂದಾಯಿಸಿಕೊಂಡವರು ಅಂತ ದೆಹಲಿ ನ್ಯಾಯಾಲಯದಲ್ಲಿರೋ ಆರೋಪವನ್ನ ಅಮಿತ್ ಶಾ ಅವರು ಉಲ್ಲೇಖ ಮಾಡಿದ್ದಾರೆ. ಇದು 3ನೇಯ ಓಟ್ ಚೋರಿ ಅಂತ ಅಮಿತ್ ಶಾ ಅವರು ಆರೋಪ ಮಾಡಿದ್ದಾರೆ. ಈ ಆರೋಪಗಳನ್ನು ಕಾಂಗ್ರೆಸ್ ಸಂಸದರು ಖಂಡಿಸಿದ್ದಾರೆ. ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಅಮಿತ್ ಶಾ ಅವರಿಗೆ ಚರ್ಚೆಗೆ ಬರುವಂತೆ ಚಾಲೆಂಜ್ ಹಾಕಿದ್ದಾರೆ.
ರಾಜಕೀಯ ಚರ್ಚೆಗಳು ಏನೇ ಇರಲಿ, ಅಮಿತ್ ಶಾ ಮಾಡಿರೋ ಆರೋಪಗಳು ಎಷ್ಟು ಸತ್ಯ, ಅವರ ಆರೋಪಗಳಲ್ಲಿರೋ ಸುಳ್ಳುಗಳೆಷ್ಟು ಅನ್ನೋದನ್ನು ಪರಿಶೀಲಿಸೋಣ. ಮೊದಲಿಗೆ ನೆಹರು ಮತ್ತು ಪಟೇಲ್ ಕುರಿತಾದ ಆರೋಪವನ್ನು ನೋಡೋಣ. ಸ್ವಾತಂತ್ರ್ಯ ನಂತರ ಪ್ರಧಾನಿ ಆಯ್ಕೆಯಲ್ಲಿ ಪಟೇಲ್ 28 ಓಟನ್ನು ಪಡೆದ್ರು, 2 ಮತವನ್ನು ಪಡೆದಿದ್ದ ನೆಹರು ಪ್ರಧಾನಿಯಾದರು ಅಂತ ಅಮಿತ್ ಶಾ ಅವರು ಆರೋಪ ಮಾಡಿದ್ದಾರೆ. ಆದರೆ ಅವರ ಈ ಆರೋಪ ಸಂಪೂರ್ಣ ಸುಳ್ಳು. 1946ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದೇ ಹೊರತು ಪ್ರಧಾನಿ ಆಯ್ಕೆಗಾಗಿ ಅಲ್ಲ. ಆ ಚುನಾವಣೆಯಲ್ಲಿ ಮತ ಚಲಾಯಿಸಿದ್ದ 15 ಪ್ರಾಂತೀಯ ಕಾಂಗ್ರೆಸ್ ಕಮಿಟಿಗಳ ನಾಮನಿರ್ದೇಶಿತರಲ್ಲಿ 12 ಕಮಿಟಿಗಳು ಪಟೇಲ್ ಅವರನ್ನ ಸೂಚಿಸಿದ್ವು. ನೆಹರುಗೆ 0 ಮತಗಳು ಬಂದಿದ್ವು. ಆದರೆ ಪಕ್ಷದಲ್ಲಿ ಏಕತೆಯನ್ನ ತರೋ ಉದ್ದೇಶದಿಂದ ಮಹಾತ್ಮ ಗಾಂಧಿಯವರು ಪಟೇಲ್ ಅವರಿಗೆ ಹಿಂದೆ ಸರಿಯುವಂತೆ ಕೇಳಿದ್ರು. ಗಾಂಧಿಯವರ ಮಾತಿಗೆ ಮನ್ನಣೆಯನ್ನ ಕೊಟ್ಟು ಪಟೇಲ್ ಅವರು ಸ್ವ ಇಚ್ಛೆಯಿಂದ ಹಿಂದೆ ಸರಿದ್ರು. ನೆಹರು ಅವರು ಕಾಂಗ್ರೆಸ್ ಅಧ್ಯಕ್ಷರಾದರು. ನಂತರ 1947ರಲ್ಲಿ ಪ್ರಧಾನಿ ಆಯ್ಕೆ ಪಾರ್ಲಿಮೆಂಟರಿ ಪಾರ್ಟಿ ಮೂಲಕ ನಡೀತು. ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ನೆಹರು ಅವರನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡೋದಕ್ಕೆ ಗಾಂಧಿಯವರು ಪ್ರಸ್ತಾಪ ಮಾಡಿದ್ರು, ಹಾಗೇನೆ ಬೆಂಬಲಿಸಿದ್ರು. ರಾಜಮೋಹನ್ ಗಾಂಧಿಯವರಂತಹ ಇತಿಹಾಸಕಾರರು ಹೇಳುವಂತೆ ಇದೆಲ್ಲವೂ ಪ್ರಜಾತಾಂತ್ರಿಕವಾಗಿಯೇ ನಡೆದಿದೆ. ಇಲ್ಲಿ ಯಾವುದೇ ಓಟ್ ಚೋರಿನೂ ಇಲ್ಲ. ಇನ್ನು ಎರಡನೆಯದಾಗಿ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಅವರ ಚುನಾವಣಾ ಗೆಲುವನ್ನು ಅಮಾನ್ಯಗೊಳಿಸಿತು. ಆದರೆ ಅವರು ಎಮರ್ಜೆನ್ಸಿಯನ್ನು ಘೋಷಿಸಿ ಕಾನೂನನ್ನು ಬದಲಾಯಿಸಿ ಪ್ರಧಾನಿ ಹುದ್ದೆಯನ್ನು ಉಳಿಸ್ಕೊಂಡ್ರು ಅಂತ ಅಮಿತ್ ಶಾ ಅವರು ಆರೋಪ ಮಾಡ್ತಾರೆ. ಇದು ಭಾಗಶಃ ಸತ್ಯನೇ ಆಗಿದ್ರೂ ಇದನ್ನು ಓಟ್ ಚೋರಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಯಾವುದೇ ಪುರಾವೆಗಳು ಕೂಡ ಇಲ್ಲ. 1975ರ ಜೂನ್ 12ರಂದು ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಅವರ ರಾಯಬರೇಲಿ ಗೆಲುವನ್ನು ಚುನಾವಣಾ ದುರ್ನಡತೆ ಅಥವಾ ಸರ್ಕಾರಿ ಅಧಿಕಾರಿಗಳ ದುರ್ಬಳಕೆ ಆರೋಪದ ಮೇಲೆ ಅಮಾನ್ಯಗೊಳಿಸಿತು. 6 ವರ್ಷಗಳ ಕಾಲ ಚುನಾವಣಾ ಸ್ಪರ್ಧೆಯಿಂದ ದೂರ ಇಟ್ಟಿತು. ಇದಾದ ಬಳಿಕ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯನ್ನು ಘೋಷಿಸಿದ್ರು. ಪಾರ್ಲಿಮೆಂಟ್ ಕಾನೂನುಗಳಿಗೆ ತಿದ್ದುಪಡಿಯನ್ನು ಕೂಡ ತಂದರು. ಈ ಬದಲಾವಣೆಗಳ ಆಧಾರದಲ್ಲಿ ಹೈಕೋರ್ಟ್ ತೀರ್ಪನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತು. ಆದರೆ ಇದು ಚುನಾವಣಾ ಅಧಿಕಾರದ ದುರ್ಬಳಕೆನೇ ಹೊರತು ನೇರ ಓಟ್ ಚೋರಿ ಅಲ್ಲ. ಇಲ್ಲಿ ಯಾವುದೇ ನಕಲಿ ಮತದಾನ, ಓಟ್ ರಿಗ್ಗಿಂಗ್ ಅಥವಾ ಅಕ್ರಮವಾಗಿ ಮತ ಗಳಿಸುವಿಕೆಯಂತಹ ಯಾವುದೇ ಕೃತ್ಯಗಳು ನಡೆದಿಲ್ಲ. ಇನ್ನು ಮೂರನೇದಾಗಿ ಸೋನಿಯಾ ಗಾಂಧಿಯವರು ಭಾರತದ ನಾಗರಿಕತ್ವವನ್ನು ಪಡೆಯೋ ಮುಂಚೆನೇ ಮತದಾರರಾಗಿ ನೋಂದಣಿಯಾಗಿದ್ರು ಅನ್ನೋದು ಇದು ಕೂಡ ಅಪ್ಪಟ ಸುಳ್ಳು ಆರೋಪನೆ. ಸೋನಿಯಾ ಗಾಂಧಿಯವರು 1983ರಲ್ಲಿ ಭಾರತೀಯ ನಾಗರಿಕತ್ವವನ್ನು ಪಡೆದರು. ಆದರೆ ಬಿಜೆಪಿ ನಾಯಕ ಸುಬ್ರಮಣಿಯನ್ ಸ್ವಾಮಿ ಅವರು ಸೋನಿಯಾ ಅವರು 1980ರಲ್ಲಿನೇ ಮತದಾರರಾಗಿ ನೋಂದಾಯಿಸಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. 2011ರಲ್ಲಿ ದೆಹಲಿ ಹೈಕೋರ್ಟ್ನಲ್ಲಿ ಕೇಸನ್ನು ದಾಖಲು ಮಾಡಿದ್ದಾರೆ. ಆದರೆ ಕೋರ್ಟ್ ಈ ಕೇಸನ್ನು 2013ರಲ್ಲಿ ರದ್ದುಗೊಳಿಸಿತ್ತು. ಸೋನಿಯಾ ಅವರು ನಾಗರಿಕತ್ವವನ್ನು ಪಡೆದ ನಂತರನೇ ಮತದಾರರಾಗಿ ನೋಂದಾಯಿಸಿಕೊಂಡಿದ್ರು. ಹೀಗಾಗಿ ಸುಬ್ರಮಣಿಯನ್ ಸ್ವಾಮಿಯವರ ಈ ಆರೋಪಗಳು ಸಾಕ್ಷ್ಯರಹಿತ ಅಂತ ಕೋರ್ಟ್ ಪ್ರಕರಣವನ್ನು ರದ್ದುಗೊಳಿಸಿತ್ತು. ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಕೂಡ ಸೋನಿಯಾ ಗಾಂಧಿ ವಿರುದ್ಧದ ಆರೋಪ ಸುಳ್ಳು ಮತ್ತು ಆಧಾರರಹಿತ ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವರ ಈ 3 ಮತ ಕಳುವು ಆರೋಪಗಳು ಸುಳ್ಳು ಅನ್ನೋದು ಸ್ಪಷ್ಟ. ಅಮಿತ್ ಶಾ ಅವರು ಸಂಸತ್ತಿನಲ್ಲೇ ಇಂತಹ ಸುಳ್ಳುಗಳನ್ನು ಹೇಳಿರೋದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡೋ ಅಪಮಾನ. ಹೀಗಾಗಿ ಅಮಿತ್ ಶಾ ಅವರ ಆರೋಪಗಳನ್ನು ಕಾಂಗ್ರೆಸ್ ಬಂಡಲ್ ಆಫ್ ಲೈಸ್ ಅಂತ ಕರೆದಿದೆ. ರಾಹುಲ್ ಗಾಂಧಿಯವರು ಶಾ ಅವರನ್ನು ನರ್ವಸ್ ಅಂತ ವ್ಯಂಗ್ಯ ಆಡಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.